ದೇವರ ನಾಮದಲ್ಲಿ, ಯೇಸು ಕ್ರಿಸ್ತ ನಾಮದಲ್ಲಿ ನನ್ನ ಹೃದಯಪೂರ್ವಕ ವಂದನೆಗಳು. ನನ್ನ ಆತ್ಮೀಯ ಸ್ನೇಹಿತರೆ, ರಾಜನಾದಂಥ ದಾವೀದ ಮಹಾರಾಜನು ಕುರಿಗಳನ್ನು ಮೇಯಿಸುತ್ತಾ ಇರುವಾಗ ದೇವರು ದಾವೀದನನ್ನು ಇಸ್ರಾಯೇಲ್ ಜನರ ಮೇಲೆ ರಾಜನನ್ನಾಗಿ ಮಾಡ್ತಾನೆ. ನನ್ನ ಆತ್ಮೀಯ ಸ್ನೇಹಿತರೆ, ದಾವೀದನ ಎಂಥ ವ್ಯಕ್ತಿ ಅಂದರೆ ಧೈರ್ಯಶಾಲಿ, ಬಲವಂತನು, ಯಾವುದಕ್ಕೂ ಭಯಪಡಲಾರ್ದಂಥ ಮನುಷ್ಯನು, ದೇವರಿಗೆ ಬಿಟ್ಟರೆ ಯಾವುದಕ್ಕೂ ಭಯಪಡಲಾರ್ದಂಥ ಮನುಷ್ಯನು. ಇಸ್ರಾಯೇಲ್ರಿಗೆ ಇಸ್ರಾಯೇಲ್ರು ಇಸ್ರಾಯೇಲರಿಗೆ ಭಯಂಕರವಾದಂಥ ಯುದ್ಧ ನಡೆದಾಗ ಫಿಲಿಸ್ಟಿಯರಲ್ಲಿರ್ತಕ್ಕಂಥ ಗೊಲ್ಯಾತನನ್ನು ನೋಡಿ ಇಸ್ರಾಯೇಲರೆಲ್ಲ ಭಯಪಟ್ಟಾಗ ದಾವೀದನು ಅವನನ್ನು ಸಾಯಿಸಿ ಇಸ್ರಾಯೇಲರ ಜನರಿಗೆ ಜಯವನ್ನು ತಂದುಕೊಡ್ತಾನೆ. ದೇವರಿಗೆ ಮಹಿಮೆ ಉಂಟಾಗಲಿ. ಇಂಥ ಮನುಷ್ಯನನ್ನು ದೇವರು ಏನು ಮಾಡ್ತಾನೆ? ರಾಜನನ್ನಾಗಿ ಮಾಡ್ತಾನೆ. ಪ್ರೈಸ್ ದ ಲಾರ್ಡ್. ಇಸ್ರಾಯೇಲರ ಜನರ ಮೇಲೆ ರಾಜನನ್ನಾಗಿ ಮಾಡಿ ಆತನನ್ನು ಉನ್ನತ ಸ್ಥಾನದಲ್ಲಿ ಇಡ್ತಾನೆ. ನನ್ನ ಆತ್ಮೀಯ ಸ್ನೇಹಿತರೆ, ಇಂಥ ಮನುಷ್ಯನು, ಇಂಥ ವ್ಯಕ್ತಿ ದೇವರಿಗೆ ಪ್ರಿಯನಾಗಿರುವಂಥ ಮನುಷ್ಯನು. ದೇವರೇ ಸಾಕ್ಷಿ ಕೊಡ್ತಾನೆ ದಾವೀದನ ಬಗ್ಗೆ. ದಾವೀದನು ನನ್ನ ಹೃದಯಾನುಸಾರನಾದಂಥ ಮನುಷ್ಯನು ಅಂತೇಳಿ. ಅಂಥ ಮನುಷ್ಯನು ಏನು ಮಾಡ್ತಾನೆ? ಪಾಪ ಮಾಡ್ತಾನೆ, ಭಯಂಕರವಾದ ಪಾಪ ಮಾಡ್ತಾನೆ. ಹಳೆ ಒಡಂಬಡಿಕೆಯಲ್ಲಿ ದೇವರು 10 ಆಜ್ಞೆಗಳಲ್ಲಿ ಇನ್ನೊಬ್ಬನ ಹೆಂಡತಿಯನ್ನು ಇಷ್ಟಪಡಬಾರ್ದು ಅಂತ ಹೇಳಿರ್ತಾನೆ. ಆ ಆಜ್ಞೆಯನ್ನು ಮೀರಿ ಬಿಡ್ತಾನೆ. ನನ್ನ ಆತ್ಮೀಯ ಸ್ನೇಹಿತರೆ, ದಾವೀದ ಮಹಾರಾಜನು ತನ್ನ ಸೈನ್ಯದಲ್ಲಿದ್ದಂಥ ಊರಿಯನ ಹೆಂಡತಿಯನ್ನು ಭಯಂಕರವಾದಂಥ ಪಾಪ ಮಾಡಿ ವ್ಯಭಿಚಾರ ಮಾಡಿಬಿಡ್ತಾನೆ. ತನ್ನ ಸೈನ್ಯದಲ್ಲಿ ಇದ್ದಂಥ ನಂಬಿಕೆಯಾದಂಥ ಮನುಷ್ಯನ ಹೆಂಡತಿಯನ್ನೇ ತನ್ನ ಅಂತಃಪುರದೊಳಗಡೆ ಕರೆಸಿ ಆಕೆಯ ಕೂಡ ಪಾಪ ಮಾಡ್ತಾನೆ. ಇದೆಂಥ ಘೋರ ನೋಡಿ. ದೇವರು ಯಾವುದಾದ್ರೂ ಕ್ಷಮಿಸ್ತಾನೇನೋ, ವ್ಯಭಿಚಾರ ಮಾತ್ರ ಕ್ಷಮಿಸಲ್ಲ. ನನ್ನ ಆತ್ಮೀಯ ಸ್ನೇಹಿತರೆ, ತಾನು ಮಾಡಿದ ಪಾಪ ಬಿಡಲ್ಲ, ಬೆನ್ನಿಗತ್ಕೊಳ್ಳುತ್ತೆ. ಆ ಪಾಪವನ್ನು ಮುಚ್ಚಲಿಕ್ಕೆ ಇನ್ನೊಂದು ಪಾಪ ಮಾಡ್ತಾನೆ. ಅದು ಏನಂದರೆ, ಆ ಒಬ್ಬ ಊರಿಯನ ಹೆಂಡತಿಯನ್ನು ತನ್ನ ಮನೆಯಲ್ಲಿ ತಂದಿಟ್ಕೊಂಡಿದ್ದಲ್ಲದೆ ಆ ಊರಿಯನನ್ನು ಕೂಡ ಸಾಯಿಸಿಬಿಡ್ತಾನೆ ರಣರಂಗದಲ್ಲಿ. ಭಯಂಕರವಾದಂಥ ಪಾಪ. ವ್ಯಭಿಚಾರ ಮಾಡಬಾರ್ದಂದ್ರೆ ವ್ಯಭಿಚಾರ ಮಾಡ್ತಾನೆ. ಇನ್ನೊಬ್ಬನನ್ನು ಸಾಯಿಸಬಾರ್ದಂದ್ರೆ ಹೇಳಿ ಅಲ್ಲೇನು ಮಾಡ್ತಾನೆ? ಭಯಂಕರವಾದಂಥ ತನ್ನ ನಂಬಿಕೆಯಾದಾಗೆ ಆಗಿದ್ದಂಥ ಊರಿಯನನ್ನು ಕೂಡ ಆ ರಣರಂಗದಲ್ಲಿ ಸಾಯಿಸಿಬಿಡ್ತಾನೆ. ಎಂಥ ಪಾಪ ಅಲ್ವಾ? ದೇವರಿಗೆ ಇಷ್ಟ ಆಗಲ್ಲ. ನನ್ನ ಆತ್ಮೀಯ ಸ್ನೇಹಿತರೆ, ದೇವರು ಎಚ್ಚರಿಸ್ತಾನೆ. ಪ್ರವಾದಿ ಕೂಡ ಕಳಿಸಿ ಎಚ್ಚರಿಸಿದಾಗ, ನೀನು ಮಾಡಿದ ಪಾಪ ನಿನ್ನ ಬಿಡಲ್ಲ, ನಿನ್ನ ಬೆನ್ನಿಗೆ ಹತ್ತಿಕೊಳ್ಳುತ್ತೆ. ಅದು ಮೂಟೆ ಪಾಪ ನಿನ್ನ ಬೆನ್ನಿಗೆ ಮೂಟೆಯಾಗಿ ಹತ್ತಿಕೊಳ್ಳುತ್ತೆ. ಅದು ಬಿಡಲ್ಲ ನಿನ್ನನ್ನು. ತನ್ನ ತಪ್ಪನ್ನು ತಿಳ್ಕೊಂಡು ಆಳ್ತಾನೆ. ದೇವರೇ, ನನ್ನನ್ನು ಕ್ಷಮಿಸು. ನನ್ನ ಶತ್ರುಗಳು ನನ್ನನ್ನು ಸಾಯಿಸಲಿಕ್ಕೆ ಹೊಂಚು ಹಾಕಿದ್ದಾರೆ. ನಾನು ಹೋಗುವಾಗ ಬರುವಾಗ ನನ್ನನ್ನು ಸಾಯಿಸಲಿಕ್ಕೆ ಕಾಯ್ತಾ ಇದ್ದಾರೆ. ಪಾಪ ಬಿಡಲ್ಲ. ನನ್ನ ಆತ್ಮೀಯ ಸ್ನೇಹಿತರೆ, ದೇವರು ಹೇಳ್ತಾನೆ, ನೀನು ಮಾಡಿದ ಪಾಪ ನಿನ್ನ ಬಿಡಲ್ಲ, ನಾನು ಕ್ಷಮಿಸುತ್ತೇನೆ. ಆದರೆ ನೀನು ಮಾಡಿದ ಪಾಪ ನೀನು ಅನುಭವಿಸಲೇಬೇಕು. ನಿನ್ನ ಜೀವನದಲ್ಲಿ ನೀನು ಅದರ ಪಾಪದ ಫಲವನ್ನು ನೀನು ಅನುಭವಿಸ್ಬೇಕಂತೇಳಿ ದೇವರು ತನ್ನ ಮಗನಿಂದಲೇ ಭಯಂಕರವಾದಂಥ ಆ ಪಾಪಗಳನ್ನು ಮಾಡಿಸ್ತಾನೆ. ನನ್ನ ಆತ್ಮೀಯ ಸ್ನೇಹಿತರೆ, ಭಯಂಕರವಾದಂಥ ಶಿಕ್ಷೆಯನ್ನು ಅನುಭವಿಸ್ತಾನೆ. ತಾನು ಮಾಡಿದ ಪಾಪ ತನ್ನನ್ನು ಬಿಡಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ. ನೋಡಿ ನನ್ನ ಆತ್ಮೀಯ ಸ್ನೇಹಿತರೆ, ದೇವರು ಪರಿಶುದ್ಧನು. ದೇವರು ಪರಿಶುದ್ಧನಾಗಿರುವಂಥ ದೇವರು, ಆತನಿಗೆ ಇಷ್ಟ ಆಗಲಾತಂದರೆ ಪಾಪ. ಆದುದರಿಂದ ಈ ಮುಂಜಾನೆ ವೇಳೆಯಲ್ಲಿ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಆತನ ಪ್ರೀತಿಗೆ ನಾವು ತಲೆಬಾಗಿ ಆತನಿಗೆ ವಿಧೇಯರಾಗಿ ನಡ್ಕೊಂಡ್ರೆ ನಮ್ಮ ಜೀವಿತದಲ್ಲಿ ಆಶೀರ್ವಾದ. ನನ್ನ ಆತ್ಮೀಯ ಸ್ನೇಹಿತರೆ, ಪ್ರೈಸ್ ದ ಲಾರ್ಡ್.